ನಾವು ಸರ್ವಿಸ್ ಅಲ್ಲಿ 60 ವರ್ಷ ವಯಸ್ಸಾಗಿರುವವರು ಸಾರಿಗೆ ಸಂಸ್ಥೆಯಲ್ಲಿ ದುಡಿದು ಬಂದಿವೆ. 60 ವರ್ಷ ವಯಸ್ಸಾಗಿರೋ ದುಡಿದಿದ್ದೀವಿ. ನಮ್ಮ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಎಷ್ಟು ಮಾತ್ರ ನಮಗೆ ಸಪೋರ್ಟ್ ಮಾಡಿದ್ರು? ಮಂತ್ರಿ ಮಹೋದಯರು ಎಷ್ಟು ಮಾತ್ರ ಸಹಾಯ ಮಾಡಿದ್ರು? ಒಂದು ಅಗ್ರಿಮೆಂಟ್ ಸಂಸ್ಥೆಯಲ್ಲಿ 3.5, 4, 4.5, 5% ಈ ತರ ಯಾವ ತರ ನಮಗೆ ಗೋಳು ಹೋಗ್ಕೊಂತ ಬಂದ್ರು, ಅದೇ ತರ ಈಗ ನಾವು ರಿಟೈರ್ಡ್ ಆಗಿರೋ ದೇಶಾದ್ಯಂತ ಇರ್ತಕ್ಕಂಥ ಈ EPS 90 ಪಿಂಚಣಿದಾರರ ಗೋಳು ಒಯ್ಕೊಂತ ಇದ್ದಾರೆ. ಇವರು ಮೊದಲು ಶತ್ರುಗಳು ಅಂತಂದ್ರೆ EPS ನಮ್ಮ EPF ಅಧಿಕಾರಿಗಳಂತ ಹೇಳ್ಬಹುದು. ಆಮೇಲೆ ಅವರ ಸಂಬಂಧಿಸಿದ ಮಂತ್ರಿ ಮಹೋದಯರು ಅವರು ಇರ್ತಾರೆ. ಇಲ್ಲಿ ಸುಪ್ರೀಂ ಕೋರ್ಟ್ ಅಂತಾರೆ ನಮ್ಮ ಭಾರತ ದೇಶಕ್ಕೆ ಅತ್ಯುನ್ನತ ಒಂದು ನ್ಯಾಯಸ್ಥಾನ ಅಂತ ಅನ್ನೋದು. ಅದರಲ್ಲಿ ಆಗಿದೆ ಅಂತಂದ್ರೆ ಬೇರೆ ಕಡೆ ಇರೋದು ರಾಷ್ಟ್ರಪತಿ ಒಂದೇ ಅನ್ನೋದು ಒಂದಿದೆ. ಆದ್ರೆ ಫಸ್ಟ್ ಬೆಂಚು, ಸೆಕೆಂಡ್ ಬೆಂಚು, ಥರ್ಡ್ ಬೆಂಚು ಅಂದ್ರೆ 3 ಜಡ್ಜ್ಗಳಿರ್ತಕ್ಕಂಥ ಒಂದು ಪೀಠದಲ್ಲಿ ಕೂಡ ಕೊಡ್ಲೇಬೇಕು ಅಂತ ಆಗೈತೆ. ಎಕ್ಸಾಮ್ಟೆಡ್, ನಾನ್ ಎಕ್ಸಾಮ್ಟ್ ಅಂದ್ರೆ ಏನ್ರಿ? ಈಗ ನಿಮ್ದೇನ್ ಲಾಸ್ ಆಗ್ತಾ ಇದೆ? ಇಲ್ಲ ಸರ್, ನಮಗೆ ಅಮೌಂಟ್ ನಮಗೆ ನೇರವಾಗಿ ಬಂದಿಲ್ಲ. ನಮಗೆ ಈಗ ನಾವು ಹೆಚ್ಚಿಗೆ ಪೆನ್ಷನ್ ಕೊಡ್ಬೇಕಂತಂದ್ರೆ ನಾವ್ ಎಲ್ಲಿಂದ ತಂದು ಕೊಡ್ಬೇಕು ಅಂತ ಹೋಗ್ಲಿ. ಈಗ ಅವ್ರನ್ನ ಎಷ್ಟು ನಿಮ್ಗೆ ಬರಬೇಕೋ ಅಷ್ಟು ಕಟ್ಟಿಸ್ಕೊಳ್ಳಿ, ಕಟ್ಟೋರ್ ಕಡೆ ಕಟ್ಟಿಸ್ಕೊಳ್ಳಿ, ಕೊಡಿ, ಹೈಯರ್ ಪೆನ್ಷನ್ ಕೊಡಿ ಅಂತ ಆಯ್ತು. ಸರಿ ಅಂತ ಎಲ್ಲ ಓಕೆ ಅಂತಂದ್ರೆ ಎಲ್ಲ ಕಡೆನು ಅದೇ 23, 24 2, 3 ಸಾರಿ ಕಳಿಸಿದ್ದಾರೆ ಸ್ನೇಹಿತರೆ. ನಾವೆಲ್ಲ 2, 3 ಸಾರಿ ಮತ್ತೆ ಅಪ್ಲೈ ಮಾಡಿದೀವಿ. ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಡಿವಿಷನ್ ಆಫೀಸ್ಗೆ ಹೋಗಿ, ಸೆಂಟ್ರಲ್ ಆಫೀಸ್ಗೆ ಹೋಗಿ, DWSಗೆ ಹೋಗಿ ಎಲ್ಲೆಲ್ಲಿದಾವೆ ಅಂತ ಅಂದ್ಬಿಟ್ಟು ಮತ್ತೆ ಅಪ್ಲೈ ಮಾಡಿದೀವಿ. ಮತ್ತೆ ಅಪ್ಲೈ ಮಾಡಿದ್ರು ಕೂಡ 2024ರಲ್ಲಿ ಮತ್ತೆ ಈಗ ಇನ್ನೊಂದು ರಿವ್ಯೂ ಪಿಟಿಷನ್ ಹಾಕಿ ಬಹಳ ಅಮೌಂಟ್ ಆಗುತ್ತೆ, ಹೆಚ್ಚುವರಿಯಾಗಿ ಇಲ್ಲಿ ತರಕ್ಕಾಗಲ್ಲ ನಮ್ದು ಅಂತಂದ್ಬಿಟ್ಟು 17.5 ಲಕ್ಷ ಅಪ್ಲಿಕೇಶನ್ ಫಾರಮ್ಗೆ ಬರೀ ಒಂದು 2 ಲಕ್ಷ 2.5 ಲಕ್ಷ ಮಾತ್ರ ಸ್ಯಾಂಕ್ಷನ್ ಮಾಡಿ 15 ಚಿಲ್ಲರೆ ಲಕ್ಷ ಅಪ್ಲಿಕೇಶನ್ ಫಾರಮ್ಸ್ ಯಾರಿಗೂ ಗೊತ್ತಿಲ್ದಿರಾನೆ ವಿತೌಟ್ ಇನ್ಫಾರ್ಮೇಶನ್ ತಗೊಳ್ಳುವಾಗಿದ್ದ ಇದು ಮತ್ತೆ ನಿಮ್ದು ಈ ತರ ತೊಂದರೆ ಆಗಿದೆಯಪ್ಪ, ನಾವು ಕ್ಯಾನ್ಸಲ್ ಮಾಡ್ತಾ ಅಂತ ಹೇಳ್ಬೋದಿತ್ತಲ್ಲ. ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಏಕಾಭಿಪ್ರಾಯ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡಿ EPF ಮಾಡ್ತಾ ಇರೋ EPF ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ತೊಂದ್ರೆ ನಾವು ಈ ಸ್ಥಿತಿಗೆ ತಲುಪಿದ್ದೀವಿ ಸ್ನೇಹಿತರೆ. ಆದ್ರೆ ನ್ಯಾಯ ನಮ್ಮ ಪರವಾಗಿದೆ. ನ್ಯಾಯ ಧರ್ಮ ಅನ್ನೋದು ನಮ್ಮ ಪರವಾಗಿದೆ. ದುಡ್ದಿದ್ದೀವಿ 20 ವರ್ಷ 30 ವರ್ಷ 40 ವರ್ಷ ದುಡ್ದಿದ್ದೀವಿ. ದುಡ್ದಿರ್ತಕ್ಕಂಥ ದುಡಿಮೆಯನ್ನ ಯಾರು ಕಿತ್ಕೊಳ್ಳಕ್ಕಾಗಲ್ಲ. ತಾತ್ಕಾಲಿಕ ಇದು. ಸುಪ್ರೀಂ ಕೋರ್ಟ್ ಏನೇ ಇದ್ರು ಕೂಡ ಇವತ್ತಲ್ಲ ನಾಳೆ ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಯಾಕಂದ್ರೆ ಎಷ್ಟನಾ ವರ್ಷಗಳು ಯಾವುದೋ ಒಂದು ಪಿಟಿಷನ್ ಹಾಕೊಂಡು ತೊಳ್ಳಕ್ಕಾಗಲ್ಲ. ಯಾರೋ ಒಬ್ರು ಮಹಾನುಭಾವರು ಬರ್ತಾರೆ ಅಂತ ಪೀಠದಲ್ಲಿ ಬರ್ತಾರೆ, ಅದನ್ನ ರೈಸ್ ಮಾಡ್ತಾರೆ.